ಬಹಳ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಎಂದೂ ಕಲ್ಪಿಸ್ಕೊಳ್ಳುವುದಿಲ್ಲ. ಅವ್ರು ಬರೇ ಮುಂದಿನ ಪರೀಕ್ಷೆ ಮಾತ್ರ ಕಲ್ಪಿಸ್ಕೊಳ್ತಾರ. ಹಿಂಗಂದ್ರೇನು? ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ಪರೀಕ್ಷೆ ಯಾವಾಗದ ಅಥವಾ ಮುಂದಿನ ರಜೆ ಯಾವಾಗದ ಅಂತ ಹೇಳಿ ಕೇಳಿದ್ರ ತಕ್ಷಣ ಉತ್ತರಿಸ್ತಾರ. ಆದ್ರೆ ಅವರಿಗೆ 10 ವರ್ಷಗಳ ನಂತರ ನಿಮ್ಗೆ ಎಂಥ ಜೀವನ ಬೇಕು ಅಂತ ಕೇಳಿದ್ರ ಸಾಕಷ್ಟು ವಿದ್ಯಾರ್ಥಿಗಳು ಮೌನ ಆಗ್ತಾರ. ಯಾಕಂದ್ರೆ ಅಷ್ಟು ದೂರ ಅವ್ರಿಗೆ ಯೋಚಿಸೋ ಶಕ್ತಿ ಇನ್ನೂ ಬೆಳೆದಿರುವುದಿಲ್ಲ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರ ನಮ್ಮ ಶಿಕ್ಷಣ ವ್ಯವಸ್ಥೆ ಒಂದು ಪ್ರಮುಖ ವಿಷಯವನ್ನ ತಿಳಿಸ್ತದ. ಬಾಲ್ಯದಿಂದಲೂ ವಿದ್ಯಾರ್ಥಿಗಳಿಗೆ ಮುಂದಿನ ಹೆಜ್ಜೆ ಬಗ್ಗೆ ಮಾತ್ರ ಯೋಚಿಸಲು ತರಬೇತಿ ನೀಡಲಾಗ್ತದ. ಮುಂದಿನ ಪರೀಕ್ಷೆ, ಮುಂದಿನ ಮಾರ್ಕ್ಸ್ ಕಾರ್ಡು, ಮುಂದಿನ ಎಂಟ್ರೆನ್ಸ್ ಎಕ್ಸಾಮ್, ಮುಂದಿನ ಇಂಟರ್ವ್ಯೂ, ಇಷ್ಟು ಮಾತ್ರ. ಆದ್ರೆ ಅವರ ಭವಿಷ್ಯದ ಬಗ್ಗೆ ಆಳವಾಗಿ ಕಲ್ಪಿಸಿಕೊಳ್ಳುವುದನ್ನ ತುಂಬಾ ಕಡಿಮೆ ಕಲಿಸಲಾಗ್ತದ. ಈ ಶಿಕ್ಷಣ ವ್ಯವಸ್ಥೆ ಯಾವ ಕ್ವಶನ್ ಅನ್ನ ಕೇಳುದಿಲ್ಲ ಅಂದ್ರ, ನಾ ಎಂಥ ವ್ಯಕ್ತಿ ಆಗ್ಲಿ ಬಯಸ್ತೀನಿ ಅಥವಾ 10-20 ವರ್ಷ ಆದ್ಮೇಲೆ ನನಗ ಸಾರ್ಥಕತೆಯ ಭಾವನೆ ನೀಡೋ ಕೆಲಸ ಯಾವುದು, ಇಂಥ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳ ತಲೆ ಒಳಗ ಹಾಕಿರುವುದಿಲ್ಲ. ಇಲ್ಲೇ ಅಪಾಯ ಇರೋದು. ವಿದ್ಯಾರ್ಥಿಗಳು ಪರೀಕ್ಷೆ ಹೆಂಗೆ ಚೆನ್ನಾಗಿ ಬರೀಬೇಕು, ಅದಕ್ಕೆ ಹೆಂಗ್ ಚೆನ್ನಾಗಿ ತಯಾರಿ ಮಾಡಬೇಕು, ಅದರೊಳಗ ಎಕ್ಸ್ಪರ್ಟ್ ಆಗ್ತಾರ. ಆದ್ರೆ ತಮ್ಮ ಜೀವನವನ್ನ ತಾವ ಸೃಷ್ಟಿಸೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದನ್ನ ಕಲ್ಸ್ಕೊಳ್ಳೋದಿಲ್ಲ. ನೀವು ನಮ್ಮ ವಿವಾದ ಚಾನೆಲ್ಗೆ ಹೊಸಬ್ರಿದ್ರ ಈಗಲೇ ಲೈಕ್ ಮಾಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ. ಹೆಚ್ಚಿನ ವಿದ್ಯಾರ್ಥಿಗಳು ಹೆಂಗೆ ಬೆಳೀತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಯೋಚಿಸ್ರಿ. ವರ್ಷಾನುಗಟ್ಲೆ ಅವ್ರಿಗೆ ಪರೀಕ್ಷೆ ಒಳಗೆ ಈ ಕ್ವಶನ್ ಬರ್ತದೇನು, ಈ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇರ್ತಾವ, ಇಂಥ ವಿಷಯಗಳ ಮೇಲೆಷ್ಟ ಗಮನ ಹರಿಸ್ಲಿಕ್ಕೆ ಹೇಳಾಗ್ತದ. ಆದ್ರೆ ಅವ್ರಿಗೆ ಬೇರೆ ಬೇರೆ ಕರಿಯರ್ಗಳ ಬಗ್ಗೆ ಹೇಳಿ, ಈ ಕರಿಯರ್ ನಿಮ್ಗೆ ಎಂಥ ಭವಿಷ್ಯವನ್ನ ಸೃಷ್ಟಿಸಬಲ್ಲದು, ಈ ಪ್ರೊಫೆಷನ್ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮೌಲ್ಯಗಳು ಮತ್ತು ಜೀವನ ಶೈಲಿಗೆ ಸೂಕ್ತ ಆಗ್ಯದೇನೋ, ಇಂಥ ಪ್ರಶ್ನೆಗಳನ್ನ ಯಾರೂ ಕೇಳುವುದಿಲ್ಲ, ಅದ್ರ ಬಗ್ಗೆ ಯೋಚಿಸ್ಲಿಕ್ಕೆ ಕಲಿಸುವುದಿಲ್ಲ. ಸೊ ಇದೇ ರೀತಿ ನಿಧಾನವಾಗಿ ವಿದ್ಯಾರ್ಥಿಗಳು ಜೀವನವನ್ನು ಒಂದು ಪರೀಕ್ಷೆ ಸರಣಿ ತರ ನೋಡ್ಲಿಕ್ಕೆ ಪ್ರಾರಂಭಿಸ್ತಾರ. ಮೊದಲು ಶಾಲಾ ಪರೀಕ್ಷೆಗಳು, ನಂತರ ಪ್ರವೇಶ ಪರೀಕ್ಷೆಗಳು, ಆಮೇಲೆ ಸೆಮಿಸ್ಟರ್ ಪರೀಕ್ಷೆಗಳು, ಅದಾದ್ಮೇಲೆ ಜಾಬ್ ಇಂಟರ್ವ್ಯೂಸ್. ಸೊ ಇವೆಲ್ಲ ಒಂದಾದ್ಮೇಲೆ ಒಂದು ಬರುವುದರಿಂದ ವಿದ್ಯಾರ್ಥಿಗಳು ತಲೆ ತಗ್ಗಿಸಿ ಅರಿವಿಲ್ದನ ಈ ರಸ್ತೆ ನಿಜವಾಗ್ಲೂ ನಮ್ಮನ್ನ ಎಲ್ಲಿ ಕರೆದುಕೊಂಡು ಹೋಗ್ತಾ ಅದ ಅಂತ ಹೇಳಿ ಯೋಚಿಸಿದ ಒಂದು ಗುರಿಯಿಂದ ಇನ್ನೊಂದು ಗುರಿಗೆ ಸಾಕ್ತಾನೆ ಇರ್ತಾರ. ಅನೇಕ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನ ಯಾವಾಗ್ಲೂ ಊಹಿಸ್ಕೊಳ್ಳುದಿಲ್ಲ. ತುಂಬಾ ಅಪರೂಪವಾಗಿ ತಮ್ಮನ್ನ ತಾವ ಕೇಳ್ಕೋ ಪ್ರಮುಖ ಪ್ರಶ್ನೆಗಳ ಒಳಗ ಇದೊಂದು, ಈ ವೃತ್ತಿ ಒಳಗ ನನ್ನ ಸಾಮಾನ್ಯ ದಿನ ಹೆಂಗಿರ್ತದ? ಯಾಕಂದ್ರೆ ಪ್ರತಿಯೊಂದು ವೃತ್ತಿ ಜೀವನಕ್ಕೂ ಸಂಪೂರ್ಣವಾಗಿ ವಿಭಿನ್ನವಾದ ಜೀವನ ವಿಧಾನ ಇರ್ತದ. ಕೆಲವು ವೃತ್ತಿಗಳು ಹಣವನ್ನೇನು ತರಬಹುದು, ಆದ್ರೆ ಅದರ ಜೊತೆಗೆ ನಿರಂತರ ಒತ್ತಡವನ್ನು ಸೃಷ್ಟಿಸ್ತಾವ. ಕೆಲವು ವೃತ್ತಿಗಳು ಸ್ವಾತಂತ್ರ್ಯ ನೀಡ್ತಾವ, ಆದ್ರೆ ಅದರ ಜೊತೆಗೆ ಅನ್ಸರ್ಟನಿಟಿ ಅಂದ್ರೆ ಅನಿಶ್ಚಿತತೆಯನ್ನ ತರ್ತಾವ. ಕೆಲವು ಕರಿಯರ್ಗಳ ಒಳಗ ಕಂಪ್ಯೂಟರ್ ಹಿಂದೆ ಕುತ್ಕೊಂಡು ವರ್ಷಾನುಗಟ್ಲೆ ಒಂದೇ ರೀತಿ ಕೆಲಸವನ್ನ ಮಾಡ್ಬೇಕಾಗ್ತದ. ಇನ್ನು ಕೆಲವು ಪ್ರೊಫೆಷನ್ ಒಳಗ ಜನರಿಗೇನೋ ಸಹಾಯ ಮಾಡಬಹುದು, ಆದ್ರೆ ಸ್ವತಃ ಮಾನಸಿಕವಾಗಿ ದಣ್ಕೋತಿರ್ತಾರ. ಆದ್ರೆ ಅನ್ಫಾರ್ಚುನೇಟ್ಲಿ ಅನೇಕ ವಿದ್ಯಾರ್ಥಿಗಳು ಬರೀ ಸಂಬಳದ ಪ್ಯಾಕೇಜ್ ಎಷ್ಟದ, ಆ ಕೆಲ್ಸಕ್ಕೆ ಎಷ್ಟು ಗೌರವ ಅದ, ಸಮಾಜದ ಮೆಚ್ಚುಗೆ ಎಷ್ಟದ, ಇಂಥವನ್ನ ನೋಡಿ ವೃತ್ತಿ ಜೀವನ ಆಯ್ಕೆ ಮಾಡ್ಕೋತಾರ. ಅವರು ಬರೀ ರಿಸಲ್ಟ್ ಅನ್ನ ಕಲ್ಪಿಸ್ಕೋತಾರ, ಆದ್ರೆ ಅದರ ಜೊತೆಗಿರೋ ಲೈಫ್ ಸ್ಟೈಲ್ ಅನ್ನ ಕಲ್ಪಿಸ್ಕೊಳ್ಳೋದಿಲ್ಲ. ಸೊ ಹಿಂಗಾಗಿ ಕುರಿ ಮಂದೆ ಒಳಗನ ಹೋಗಿ ಎಲ್ರು ಏನ್ ಮಾಡ್ತಾರ ಅದನ್ನ ಮಾಡಿ ವರ್ಷಗಳ ನಂತರ ಒಂದು ನೋವಿನ ವಿಷಯವನ್ನ ಅರ್ಥಕೊಳ್ತಾರ. ನಾ ಪರೀಕ್ಷೆಗೆ ತಯಾರಿ ನಡೆಸಿದೆ, ಎಲ್ರು ಏನ್ ಮಾಡ್ತಾರ ಅದನ್ನ ಮಾಡಿದೆ, ಆದ್ರೆ ಅದರ ನಂತರದ ಜೀವನದ ವಾಸ್ತವಕ್ಕ ನಾ ಎಂದಿಗೂ ತಯಾರಿ ಮಾಡ್ಕೊಳ್ಳಿಲ್ಲ ಅಂತ. ಈ ಗುಂಪಿನಂಗ ಆಲೋಚಿಸೋದು ಅಪಾಯಕಾರಿ. ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಕಲ್ಪಿಸಿಕೊಳ್ಳೋದನ್ನ ಬರದೇ ಹೋದ್ರ ಅವ್ರು ತಾವ ಆಟೋಮೆಟಿಕಲಿ ಗುಂಪನ್ನ ಅನುಸರಿಸಲು ಪ್ರಾರಂಭಿಸ್ತಾರ. ತಮ್ಮ ಸುತ್ತಮುತ್ತಲಿರೋರು ಯಾವುದೋ ಒಂದಕ್ಕೆ ತಯಾರಿ ನಡೆಸ್ತಾ ಇದ್ರ ಅದನ್ನ ನಾನು ಮಾಡ್ತೀನಿ ಯಾಕಂದ್ರ ಅದ ಸೇಫ್ ಅದ ಅಂತ ಹೇಳಿ ಅವ್ರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದ. ಅದು ಸೇಫ್ ಏನೋ ಅನಿಸ್ಬೋದು, ಆದ್ರೆ ಅದು ನೀವು ಸ್ವತಃ ಆಲೋಚಿಸೋ ಜವಾಬ್ದಾರಿಯಿಂದ ನಿಮ್ಮನ್ನ ದೂರ ಇಡ್ತದ. ಹಂಗಾಗಿ ನೀವು 10-20 ವರ್ಷ ಆದ್ಮೇಲೆ ಪಶ್ಚಾತ್ತಾಪ ಪಟ್ರ ಅದ್ ಏನ್ ಅನ್ಕೊಂಡು ಪಶ್ಚಾತ್ತಾಪ ಪಡ್ತೀರಿ ಅಂತಂದ್ರ, ನನ್ನ ಹಾದಿಯನ್ನ ಪ್ರಜ್ಞಾಪೂರ್ವಕವಾಗಿ ಯಾವತ್ತಿಗೂ ಆಯ್ಕೆ ಮಾಡ್ಕೊಳ್ಳಿಲ್ಲ, ಉಳಿದವರೆಲ್ಲ ಮಾಡ್ತಾ ಇರೋದನ್ನ ನಾನು ಸುಮ್ನ ಫಾಲೋ ಮಾಡಿದೆ ಅಂತ ಹೇಳಿ. ನೀವು ನೋಡಿರ್ಬಹುದು ಸಾಕಷ್ಟು ಜನ ತಮ್ಮ ಜಾಬ್ ಮಾಡ್ತಾ ಇರ್ತಾರ. ಆ ಜಾಬ್ ಮಾಡೋದು ತಮಗ ನಿಜವಾಗ್ಲೂ ಇಷ್ಟ ಅದ ಅಂತ ಹೇಳಿ ಅನ್ನೋ ಕಾರಣಕ್ಕಲ್ಲ, ಆದ್ರೆ ಆ ಜಾಬ್ ಬಿಟ್ಟು ಬೇರೆ ಏನಾದ್ರೂ ಆರಿಸ್ಕೊಳ್ಳಿಕ್ಕೆ ಅವ್ರಿಗೆ ಭಯ ಆಗ್ತಾ ಇರ್ತದ. ನೀವು ಎಲ್ಲಾರು ಆರಿಸ್ಕೊಂಡ ದಾರಿಯನ್ನ ಆರಿಸ್ಕೊಂಡ್ರ ಅದ ಗುಂಪನಾಗ ಸಾಕ್ತಾ ಇದ್ರ ಆ ಗುಂಪು ಹೊಸ ಹೊಸ ಅವಕಾಶಗಳನ್ನ ತಡವಾಗಿ ಗುರುತಿಸ್ತದ. ನೀವು ಗುಂಪನಾಗ ಫಾಲೋ ಮಾಡೋದ್ರಲ್ಲೇ ಬಿಸಿ ಇರ್ತೀರಿ, ಆದ್ರ ಆ ಕಡೆ ಹೊಸದೇನು ಹುಟ್ಕೊಳ್ತಾ ಇರ್ತದ. ಬಹುಶಃ ನಿಮಗ ಅದ್ರೊಳಗೆ ಜಾಸ್ತಿ ಇಂಟ್ರೆಸ್ಟ್ ಇರಬಹುದು, ಆದ್ರೆ ನೀವು ಫಾಲೋ ಮಾಡ್ತಾ ಇರೋ ಕಾರಣದಿಂದಾಗಿ ಆ ಕಡೆ ಲಕ್ಷ್ಯ ನಿಮಗ ಹೋಗುದಿಲ್ಲ. ನೀವು ಗುಂಪೊಳಗೆ ಹೋದ್ರ ಅದು ಸಮಾಜದ ಮೆಚ್ಚುಗೆಗೆ ಜಾಸ್ತಿ ಬೆಲೆ ನೀಡ್ತದ ಹೊರತು ನಿಮ್ಮ ಪರ್ಸನಲ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಗೆ ಬೆಲೆ ನೀಡುವುದಿಲ್ಲ. ದೀರ್ಘಾವಧಿ ಯೋಚನೆ ಯಾರು ಮಾಡ್ತಾರ ಅವರೇ ಹೆಚ್ಚಾಗಿ ವಿಭಿನ್ನವಾಗಿ ಬದುಕ್ತಾರ. ಜೀವನ
ಜೀವನದೊಳಗ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿರೋ ಅನೇಕ ಜನರೊಳಗ ನೀವೊಂದು ಪ್ಯಾಟರ್ನ್ ಅನ್ನ ಗಮನಿಸಬಹುದು. ಅವರು ತಮ್ಮ ಜೀವನದ ಯಾವುದೋ ಒಂದು ಹಂತದೊಳಗ ಗುಂಪಿನಿಂದ ಸ್ವಲ್ಪ ಹೊರಗಡೆ ಬಂದು ತಮ್ಮ ಭವಿಷ್ಯವನ್ನ ಸ್ವತಃ ತಾವೇ ಗಂಭೀರವಾಗಿ ಕಲ್ಪಿಸ್ಕೊಂಡಿರ್ತಾರ. ನಾ ಯಾವ ರೀತಿ ಕೆಲಸ ಮಾಡಬಹುದು, ನನಗೆ ಯಾವ್ದ್ರೊಳಗ ಪರಿಣಿತಿ ಅದ, ನನಗೆ ಎಂಥ ಜೀವನ ಶೈಲಿ ಬೇಕು, ನಾನ್ ನನ್ನ ಕೆಲಸದ ಮೂಲಕ ಯಾವ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬಯಸ್ತೀನಿ, ಇವೆಲ್ಲ ಪ್ರಶ್ನೆಗಳನ್ನ ಅವರು ಕೇಳ್ಕೊಂಡಿದ್ದಕ್ಕ ಅವ್ರ ಡಿಸಿಷನ್ ಅವರ ದಿಕ್ಕನ್ನ ಬದಲಾಯಿಸ್ತದ. ಸ್ಟೀವ್ ಜಾಬ್ಸ್ ಒಂದ್ಸಲ ಹೇಳ್ತಾರ, ನೀವು ಚುಕ್ಕಿಗಳನ್ನ ಜೋಡಿಸ್ಬೇಕು ಅಂತಂದ್ರ ನೀವು ಹಿಂತಿರುಗಿ ನೋಡಿದಾಗ ಮಾತ್ರ ಅದನ್ನ ಜೋಡಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತ. ಆ ಕ್ಷಣದೊಳಗ ಕ್ಯೂರಿಯಾಸಿಟಿ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬಹುದು, ನಿಮ್ಮ ಇಂಟ್ರೆಸ್ಟ್ ಗಳು ಒಂದಕ್ಕೊಂದು ಸಂಬಂಧ ಇಲ್ದಂಗ ಕಾಣಿಸ್ಬಹುದು, ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಹೊಸ ಏರಿಯಾ ರಿಸ್ಕಿ ಅನಿಸ್ಬಹುದು. ಆದ್ರೆ ವರ್ಷಗಳ ನಂತರ ಆ ಅನುಭವಗಳು ಒಟ್ಟಾಗಿ ಸಾರ್ಥಕ ವೃತ್ತಿ ಜೀವನ ಮತ್ತು ಅರ್ಥಪೂರ್ಣ ಜೀವನ ಆಗಿ ಬದಲಾಗ್ತಾವ. ಇಂಟರ್ನೆಟ್ ವಿದ್ಯಾರ್ಥಿಗಳ ಕಲ್ಪನಾ ಶಕ್ತಿಯನ್ನ ಬದಲಾಯಿಸದ. ಹಿಂದಿನ ಪೀಳಿಗೆಯವರಿಗೆ ಜಗತ್ತಿನ ಎಕ್ಸ್ಪೋಜರ್ ಲಿಮಿಟೆಡ್ ಆಗಿತ್ತು. ಒಬ್ಬ ವಿದ್ಯಾರ್ಥಿ ಕಲ್ಪನೆ ಹೆಚ್ಚಾಗಿ ತನ್ನ ಸುತ್ತಮುತ್ತಲು ಇರುವ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಸ್ಕೂಲ್ ಕಾಲೇಜ್ ಒಳಗೆ ಏನ್ ಕಲಿಸುವುದಿಲ್ಲ, ಏನ್ ಡಿಸ್ಕಸ್ ಮಾಡುವುದಿಲ್ಲ, ಅಂತ ಇಂಡಸ್ಟ್ರಿಗಳನ್ನ, ಅಂತ ಜಗತ್ತನ್ನ ತಮ್ಮ ಮೊಬೈಲ್ ನೊಳಗ ಕಂಡ್ಕೊಳ್ಬಹುದು. ಒಬ್ಬ ವಿದ್ಯಾರ್ಥಿ ಈಗ ಕಾಲೇಜಿಗೆ ಸೇರೋಕ್ಕಿಂತ ಮುಂಚಿನ ಬಿಹೇವಿಯರಲ್ ಸೈನ್ಸ್, ಸ್ಪೋರ್ಟ್ಸ್ ಅನಾಲಿಟಿಕ್ಸ್, ವರ್ಚುವಲ್ ಪ್ರೊಡಕ್ಷನ್, ಕ್ರಿಯೇಟರ್ ಎಕಾನಮಿ, ಕ್ಲೈಮೇಟ್ ರಿಸರ್ಚ್ ಅಥವಾ ಗೇಮ್ ಡಿಸೈನ್ ಅಂತ ಕ್ಷೇತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಯಾವ್ದಾದ್ರೂ ಒಂದು ಕ್ಷೇತ್ರನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ವಿಭಿನ್ನ ಜಗತ್ತುಗಳನ್ನ ಅವರು ಅನ್ವೇಷಿಸಬಹುದು. ಆದ್ರೆ ಇದ ಮೊಬೈಲ್ ಒಂದು ಅಪಾಯವನ್ನು ತಂದ್ಕೊಡ್ತದ. ಹೊಸ ಏರಿಯಾನ ಅನ್ವೇಷಿಸೋ ಬದಲು ಅವ್ರು ಬರೇ ಮನರಂಜನೆಗೆ ಅದನ್ನ ಬಳಸಿದ್ರ, ವಿಡಿಯೋ ಸ್ಕ್ರೋಲಿಂಗ್, ರೀಲ್ಸ್ ನೋಡುದು ಇಂಥದೆಲ್ಲ ಮಾಡಿದ್ರೆ ಅವ್ರ ಮನಸ್ಸು ಜಾಸ್ತಿ ಡಿಸ್ಟ್ರಾಕ್ಟ್ ಆಗ್ತದ. ಆದ್ರೆ ಆ ಟೆಕ್ನಾಲಜಿಯನ್ನ ಎಷ್ಟು ಚೆನ್ನಾಗಿ ನೀವು ಬಳಸ್ಕೊಳ್ತೀರಿ ನಿಮ್ಮ ಭವಿಷ್ಯಕ್ಕಾಗಿ ಅಂತ ಅನ್ನೋದು ನಿಮ್ಮ ಕೈ ಒಳಗದ. ಕೊನೆಯದಾಗಿ ಹೇಳ್ಬೇಕಂದ್ರ ಪರೀಕ್ಷೆಗಳು, ಮಾರ್ಕ್ಸು ಅವು ಮುಖ್ಯ, ಡಿಗ್ರೀಸ್ನು ಮುಖ್ಯ. ಆದ್ರೆ ಜೀವನ ಆ ಮಾರ್ಕ್ಸ್ ಮತ್ತೆ ಡಿಗ್ರಿಗಿಂತ ಬಹಳ ದೊಡ್ಡದಾಗ್ಯದ. ಯಾಕಂದ್ರೆ ಒಂದು ದಿವಸ ಮಾರ್ಕ್ಸ್ ನ ಇಂಪಾರ್ಟೆನ್ಸು ಅಷ್ಟಾಗಿ ಇರುವುದಿಲ್ಲ. ನಿಮ್ಮ ದೈನಂದಿನ ಜೀವನ ಹೆಂಗದ, ನಿಮಗ ಮಾನಸಿಕವಾಗಿ ನೆಮ್ಮದಿ ಅದನೋ ಇಲ್ವೋ, ನಿಮ್ಮ ಲೈಫ್ ಪರ್ಪಸ್ ಏನು, ಇಂಥವೆಲ್ಲ ಕ್ವಶನ್ಸ್ ನಿಮಗ್ ಬಂದಾಗ ನೀವು ಬದುಕುವ ರೀತಿ ಬಹಳ ಮುಖ್ಯ ಆಗ್ತದ. ಈ ರೀತಿಯನ್ನ ವಿದ್ಯಾರ್ಥಿಗಳಿಗೆ ಮೊದಲಿಂದ ಕಲಿಸಿದ್ರ ಅಥವಾ ವಿದ್ಯಾರ್ಥಿಗಳು ತಾವ ಕಲ್ತ್ಕೊಂಡ್ರ ಅವರ ಜೀವನ ಸುಖಮಯವಾಗಿ ಕಳಿಬಹುದು. ನೆನಪಿಟ್ಕೊಳ್ರಿ, ನಿಮ್ಮ ಭವಿಷ್ಯ ನಿಮ್ಮದ, ಬೇರೆಯವರು ನಿಮ್ಮ ಭವಿಷ್ಯವನ್ನ ಬದುಕಲಿಕ್ಕೆ ಆಗುದಿಲ್ಲ. ಸೊ ಹಂಗಾಗಿ ಒಂದ್ ಸ್ವಲ್ಪ ನಿಂತ್ಕೊಂಡು ಎಲ್ರನ್ನೂ ಫಾಲೋ ಮಾಡ್ದನ, ಬೇರೆ ಏನೇನೋ ಸ್ಕ್ರೋಲ್ ಮಾಡ್ದನ, ನಿಮ್ಮ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ನನ್ನ ಆಸಕ್ತಿ ಏನು, ನನ್ನ ಶಕ್ತಿ ಏನು, ನಾನೇನ್ ಮಾಡ್ಲಿಕ್ಕೆ ಬಯಸ್ತೀನಿ, ನಾನು ಅದನ್ನ ಮಾಡಿದ್ರೆ ಖುಷಿಯಾಗಿ ಇರ್ತೀನೋ ಇಲ್ವೋ, ಇಂಥವೆಲ್ಲ ಕ್ವಶನ್ ಗಳನ್ನ ನಿಮಗ ನೀವ ಈಗಲಿಂದ ಕೇಳ್ಕೊಳ್ಳಿಕ್ಕೆ ಪ್ರಾರಂಭಿಸ್ರಿ. ನೀವೆಷ್ಟು ಜಾಸ್ತಿ ಪ್ರಶ್ನೆಗಳನ್ನ ನಿಮಗ ನೀವ ಕೇಳ್ಕೋತಿರೋ ಅಷ್ಟ ನಿಮ್ಮ ಮುಂದಿನ ಜೀವನದೊಳಗ ಅದರ ಉತ್ತರಗಳು ಸಲೀಸಾಗಿ ಸಿಗ್ತಾವ. ನಿಮ್ಮ ಜೀವನದೊಳಗ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೇನಾದ್ರೂ ಗೊಂದಲ ಇದ್ರ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದಕ್ಕೆ ಉತ್ತರ ನೀಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.